ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ವಜ್ರಗಳು ಪತ್ತೆ, ದಂಗಾದಂತಹ ಅಧಿಕಾರಿಗಳು. ಬಹುತೇಕರು ನೂಡಲ್ಸ್ ತಿನ್ನಲು ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ನೂಡಲ್ಸ್ ಪ್ಯಾಕೆಟ್ ಒಳಗಡೆ ನೂಡಲ್ಸ್ನ ಜೊತೆಗೆ ಅದಕ್ಕೆ ಸೂಕ್ತವಾದಂತಹ ಪುಟ್ಟ ಮಸಾಲೆ ಪ್ಯಾಕೆಟ್ಗಳನ್ನ ಇಡಲಾಗುತ್ತೆ ಎಂಬುದು ಎಲ್ಲರಿಗೂ ಕೂಡ ತಿಳಿದಂತಹ ವಿಚಾರ. ಇದರಲ್ಲಿ ಅಚ್ಚರಿ ಏನೂ ಇಲ್ಲ. ಆದರೆ ಎಲ್ಲೊಂದು ಕಡೆ ನೂಡಲ್ಸ್ ಪ್ಯಾಕೆಟ್ ಒಳಗಡೆ ನೂಡಲ್ಸ್ನ ಜೊತೆಗೆ ಚಿನ್ನ ಹಾಗೂ ವಜ್ರಗಳು ಕಾಣಿಸಿಕೊಂಡಿದೆ. ಅಷ್ಟಕ್ಕೂ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ನೂಡಲ್ಸ್ ಪ್ಯಾಕೆಟ್ ಒಳಗೆ ಹೇಗೆ ಬಂತು ಎನ್ನುವುದನ್ನ ತಿಳಿದುಕೊಳ್ಳುವ ಕುತೂಹಲ ಎಲ್ರಿಗೂ ಇದೆ. ವಿಮಾನ ನಿಲ್ದಾಣಗಳಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಪ್ರಯಾಣಿಕರನ್ನ ತಪಾಸಣೆ ಮಾಡುವಂಥದ್ದು ಸಹಜ. ಈ ಸಮಯದಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದ್ರೆ ವಶಪಡಿಸಿಕೊಳ್ತಾರೆ. ಹಾಗೆ ಆ ವಸ್ತುವನ್ನ ಅವಲಂಬಿಸಿ ಕ್ರಮವನ್ನ ಜರುಗಿಸುತ್ತಾರೆ ಎಂಬುದು ಎಲ್ರಿಗೂ ಗೊತ್ತೇ ಇದೆ. ಇದೇ ರೀತಿ ಪ್ರಯಾಣಿಕರೊಬ್ಬರ ಬ್ಯಾಗ್ ಅನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ನೂಡಲ್ಸ್ ಪ್ಯಾಕೆಟ್ಗಳು ಪತ್ತೆಯಾಗಿದೆ. ಆದ್ರೆ ಅವು ಮಾಮೂಲಿ ನೂಡಲ್ಸ್ ಪ್ಯಾಕೆಟ್ಗಳು ಆಗಿರಲಿಲ್ಲ. ನೂಡಲ್ಸ್ ಪ್ಯಾಕೆಟ್ ತಾನೇ ಅಂತ ನಿರ್ಲಕ್ಷ್ಯ ವಹಿಸದೆ ಅವುಗಳನ್ನ ತೆಗೆದು ನೋಡಿದಾಗ ಅಸಲಿ ಸಂಗತಿ ಹೊರಬಿದ್ದಿದೆ. ಆ ಪ್ಯಾಕೆಟ್ ನಲ್ಲಿ ಕೋಟಿಗಟ್ಟಲೆ ಮೌಲ್ಯದ ಚಿನ್ನ ವಜ್ರ ಪತ್ತೆಯಾಗಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಏಪ್ರಿಲ್ 23ರಂದು ಈ ಘಟನೆ ನಡೆದಿದೆ. 4.44 ಕೋಟಿ ಮೌಲ್ಯದ 6.8 ಕೆಜಿ ಚಿನ್ನ ಹಾಗೆ 2.2 ಕೋಟಿ ರೂಪಾಯಿ ಮೌಲ್ಯದ ವಜ್ರಗಳನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಂಬೈನಿಂದ ಬ್ಯಾಂಕಾಕ್ಗೆ ತೆರಳುತ್ತಾ ಇದ್ದಂತಹ ಭಾರತೀಯ ಪ್ರಯಾಣಿಕರೊಬ್ಬರ ಟ್ರಾಲಿ ಬ್ಯಾಗ್ನಲ್ಲಿ ನೂಡಲ್ಸ್ ಪ್ಯಾಕೆಟ್ಗಳ ರೂಪದಲ್ಲಿ ಬೆಲೆ ಬಾಳುವ ನಗದು ಪತ್ತೆಯಾಗಿದೆ. ಇದರೊಂದಿಗೆ ಪೊಲೀಸರು ಪ್ರಯಾಣಿಕನನ್ನ ಬಂಧಿಸಿದ್ದಾರೆ. ಇನ್ನು ಶ್ರೀಲಂಕಾದ ಕೊಲಂಬೋದಿಂದ ಮುಂಬೈಗೆ ಬಂದಿದ್ದ ಮತ್ತೊಬ್ಬ ಮಹಿಳೆ ಚಿನ್ನವನ್ನ ತುಂಡು ಮಾಡಿ ಬಟ್ಟೆಯಲ್ಲಿ ಬಚ್ಚಿಟ್ಟು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಿದ್ದು ಕೂಡ ಪತ್ತೆಯಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.